ಟಾಕ್ಸಿಕ್ ಮುಂದಕ್ಕೆ ಹೋಯ್ತಾ? ಪರವಾಗಿಲ್ಲ ಬಿಡಿ, ಕಾಯೋಣ. ಆದ್ರೆ ಈ ವರ್ಷ ತೆರೆಗೆ ಬರೋಕೆ ಕ್ಯೂ ನಿಂತಿರೋ ಕನ್ನಡ ಸಿನಿಮಾಗಳು ಮಾತ್ರ ಸಖತ್ ಇಂಟರೆಸ್ಟಿಂಗ್ ಆಗಿವೆ. ಕಾಂತಾರ 1 ಅಂತೂ ಬೇರೆ ಲೆವೆಲ್ ಕಾಯ್ತಾ ಇದೀವಿ. ಕೆ.ಡಿ. ಡೆವಿಲ್ 45 ಈ ಹೆಸರುಗಳೇ ಒಂದು ಗತ್ತು. ಪ್ಯಾನ್ ಇಂಡಿಯಾ ಅಂದ್ಮೇಲೆ ನಮ್ಮ ಕನ್ನಡದ ಕಥೆಗಳು ಎಲ್ಲೆಡೆ ಸೌಂಡ್ ಮಾಡ್ಬೇಕು. KGF ಮತ್ತೆ ಕಾಂತಾರ ತೋರಿಸಿಕೊಟ್ಟ ದಾರಿ ಇದೆಯಲ್ಲ ಅದ್ಭುತ. 300 ಕೋಟಿ ಬಜೆಟ್ ಅಂದ್ರೆ ಸುಮ್ನೆನಾ? ಟಾಕ್ಸಿಕ್ ನಿಜಕ್ಕೂ ಒಂದು ಮೈಲಿಗಲ್ಲು ಆಗೋ ಹಾಗಿದೆ. ಹಾಲಿವುಡ್ ಟಚ್ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಕಥೆ ಇರಬೇಕು. ಕಾಂತಾರ ಪ್ರೀಕ್ವೆಲ್ ಬಗ್ಗೆ ಕೇಳಿದ್ರೆ ಮೈಜುಮ್ ಎನ್ನುತ್ತೆ. ಹೊಸ ಪ್ರಪಂಚವಂತೆ. ಅಕ್ಟೋಬರ್ ಬಂದ್ರೆ ಸಾಕು ಅನ್ನಿಸ್ತಿದೆ. ರಿಷಬ್ ಶೆಟ್ರು ಮತ್ತೆ ಮ್ಯಾಜಿಕ್ ಮಾಡೋಕೆ ರೆಡಿಯಾಗಿದ್ದಾರೆ. 45 ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ. ಶಿವಣ್ಣ, ಉಪೇಂದ್ರ, ರಾಜ್ ಬಿ. ಶೆಟ್ರು ಒಂದೇ ಫ್ರೇಮ್ ನಲ್ಲಿ ಅಂದ್ರೆ ಸುನಾಮಿನೇ. ಆಗಸ್ಟ್ 15ಕ್ಕೆ ಕಾಯೋಕೆ ಆಗಲ್ಲ. ದರ್ಶನ್ ಅವರ ಡೆವಿಲ್ ಶೂಟಿಂಗ್ ಸ್ಪೀಡ್ ಆಗಿದೆಯಂತೆ. ರಾಜಸ್ಥಾನದಲ್ಲಿ ಆಕ್ಷನ್ ಸೀಕ್ವೆನ್ಸ್ ಅಂದ್ರೆ ಥ್ರಿಲ್ಲಿಂಗ್ ಆಗಿರಬಹುದು. ವರ್ಷಾಂತ್ಯಕ್ಕೆ ಸಿಗುತ್ತೆ ಅಂದಿದ್ದಾರೆ, ನೋಡೋಣ. ಕೆ.ಡಿ. ಹಾಡುಗಳು ಹಿಟ್ ಆಗಿವೆ ಅಂದ್ರೆ ಸಿನಿಮಾ ಯಾವ ರೇಂಜ್ಗೆ ಇರುತ್ತೋ ಊಹಿಸಿ. ಧ್ರುವ ಸರ್ಜಾ ರೀಶ್ಮಾ ಜೋಡಿ ಚೆನ್ನಾಗಿದೆ. ರವಿಚಂದ್ರನ್ ಸಂಜಯ್ ದತ್ ಅವರ ಕಾಂಬಿನೇಷನ್ ನೋಡೋಕೆ ಕ್ಯೂರಿಯಸ್ ಆಗಿದೆ. ವರಲಕ್ಷ್ಮಿ ಹಬ್ಬ ಅಂದ್ರೆ ಒಳ್ಳೆ ಟೈಮಿಂಗ್. ಈ 4 ಬಿಗ್ ಸಿನಿಮಾಗಳ ಜೊತೆ ಸದ್ದಿಲ್ಲದೆ ಬರೋಕೆ ರೆಡಿಯಾಗಿರೋ ಈ 5 ಸಿನಿಮಾಗಳ ಬಗ್ಗೆ ಕೇಳಿದ್ರೆ ಖುಷಿಯಾಗುತ್ತೆ. ಯುವ ರಾಜ್ ಕುಮಾರ್ ಅವರ ಎಕ್ಕ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ. ಮೊದಲ ಸಿನಿಮಾದಲ್ಲೇ ಅವರು ತೋರಿಸಿದ ಎನರ್ಜಿ ನೆಕ್ಸ್ಟ್ ಲೆವೆಲ್ ಇತ್ತು. ಆಕ್ಷನ್ ಎಂಟರ್ಟೈನರ್ ಅಂದ್ರೆ ಥಿಯೇಟರ್ಗೆ ಹೋಗಿ ಕೂತ್ಕೊಳ್ಳೋಕೆ ಮಜಾ ಇರುತ್ತೆ. ಜೂನ್ 6ಕ್ಕೆ ಬರ್ತಾರಂತೆ. ದುನಿಯಾ ವಿಜಯ್ ಅವರ ನಿರ್ದೇಶನದ ಸಿಟಿ ಲೈಟ್ಸ್ ಪೋಸ್ಟರ್ ನೋಡಿದ್ರೆ ಕಥೆ ಹೇಗಿರಬಹುದು ಅಂತ ಅನಿಸುತ್ತೆ. ವಿನಯ್ ರಾಜ್ ಕುಮಾರ್ ಮತ್ತೆ ವಿಜಯ್ ಅವರ ಮಗಳು ಒಟ್ಟಿಗೆ ನಟಿಸ್ತಿದ್ದಾರೆ ಅಂದ್ರೆ ಹೊಸ ಕಾಂಬಿನೇಷನ್. ಯೋರ್ ಸಿನ್ಸಿಯರ್ಲಿ ರಾಮ್ ಟೈಟಲ್ ಡಿಫರೆಂಟ್ ಆಗಿದೆ. ರಮೇಶ್ ಅರವಿಂದ್ ಮತ್ತೆ ಗಣೇಶ್ ಒಟ್ಟಿಗೆ ಅಂದ್ರೆ ಏನೋ ಸ್ಪೆಷಲ್ ಇರಬೇಕು. ಪ್ರಜ್ವಲ್ ದೇವರಾಜ್ ಅವರ ಕರಾವಳಿ ಕಂಬಳದ ಕಥೆ ಅಂತ ಗೊತ್ತಾದಾಗಿನಿಂದ ಕಾಯ್ತಾ ಇದೀನಿ. ಪ್ರಜ್ವಲ್ ಅವರೇ ಟ್ರೈನಿಂಗ್ ತಗೊಂಡಿದ್ದಾರೆ ಅಂದ್ರೆ ರಿಯಲ್ ಆಗಿ ಫೀಲ್ ಕೊಡುತ್ತೆ. ದುನಿಯಾ ವಿಜಯ್ ಅವರು ನಟಿಸಿರೋ ಲ್ಯಾಂಡ್ ಲಾರ್ಡ್ ಪೋಸ್ಟರ್ ವೈರಲ್ ಆಗಿತ್ತು. ಜೆಂಟಲ್ಮನ್ ಮತ್ತೆ ಗುರುಶಿಷ್ಯರು ಸಿನಿಮಾ ಕೊಟ್ಟ ಜಡೇಶ್ ಹಂಪಿ ನಿರ್ದೇಶನ ಅಂದ್ರೆ ಹಿಟ್ ಪಕ್ಕ. ಕಳೆದ ವರ್ಷ ಕನ್ನಡ ಸಿನಿಮಾ ರಂಗ ಕೊನೆಗೆ ಚೇತರಿಸಿಕೊಂಡಿದ್ದು ಖುಷಿ ಕೊಟ್ಟಿತ್ತು. ಬರೀ ಪ್ಯಾನ್ ಇಂಡಿಯಾ ಅಷ್ಟೇ ಅಲ್ಲ, ನಮ್ಮ ನೇಟಿವ್ ಕಥೆಗಳು ಗೆಲ್ಲಬೇಕು. ಆಗಲೇ ಇಂಡಸ್ಟ್ರಿ ಬೆಳೆಯೋದು. ನೋಡೋಣ ಈ ವರ್ಷ ಯಾವ ಸಿನಿಮಾಗಳು ಬಾಕ್ಸಾಫೀಸ್ ಶೇಕ್ ಮಾಡುತ್ತವೆ ಅಂತ.